ನೋಡ್ಬೋದು ಇದೇ ನಮ್ಮ ಗಾಡಿ. ಇವಾಗ ನಾವು ರಿವ್ಯೂಲ್ ಮಾಡೋಕ್ಕೆ ಬಂದಿರುವಂಥ ನಮ್ಮ ಸಲಾಗ, ಇಟ್ಸ್ ಫಾರ್ ಮೈ ಸಲಾಗ. ಇದನ್ನು ತಗೊಂಡು ನಾವು 6 ಇಯರ್ಸ್ ಆಯಿತು, ಕಂಪ್ಲೀಟ್ ಆಯ್ತಾ ಇನ್ನೇನು ಏಪ್ರಿಲ್ ಬಂದರೆ 6 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈ ಗಾಡಿಯನ್ನು ತಗೊಂಡು ನಾವು 2020ಲಿ ನಾವು ಗಾಡಿ ತಗೊಂಡಿರೋದು. ಈಗ ಮ್ಯಾಟ್ರ್ ಬಂದುಬಿಡ್ತೀನಿ ಡೈರೆಕ್ಟಾಗಿ. ಫಸ್ಟ್ ಗಾಡಿ ನೋಡ್ಕೊಬಿಡಿ ಪೂರ್ತಿಯಾಗಿ. ನೋಡ್ತಾ ಇರ್ಬೋದು ಗಾಡಿ ನಿಂತಿದೆ. ಲೋಡಾಗಿದೆ, ಭತ್ತ ಅನ್ಲೋಡ್ ಆಗಿಲ್ಲ. ಅನ್ಲೋಡ್ ಆಗುತ್ತೆ. ಹಿಂದೆ ಹೋಗಿ ತೋರಿಸ್ಬೇಕು, ಬಟ್ ಆಗಲ್ಲ. ಆಮೇಲೆ ಹಿಂದೆ ಹೋಗಿ ತೋರಿಸ್ತೀನಿ. ಅದಕ್ಕೆ ಈ ಗಾಡಿ ಒಂದು ಈಚರ್ 1095 16 ಮಾಡೆಲ್ ಪ್ರೋ XP ಎಕ್ಸ್ಟ್ರಾ ಪವರ್ ಗಾಡಿ. ಇದು ಬಂದಾಗ ಇದಾಗಿರುತ್ತೆ. ನೋಡ್ಬೋದು ಗಾಡಿನ ಯಾವ ಥರ ಲುಕ್ಕಲ್ಲಿ ನಿಂತಿದೆ ಅಂತ ನಮ್ಮ ಸಲಾಗ. ಈಚರ್ ಅಂದ್ರೆ ಒಂಥರ ಜನಕ್ಕೆ ಏನು ಅಂದರೆ ಲೋ ಮೇಂಟೆನೆನ್ಸ್ ಗಾಡಿ, ಬಡವ್ರು ಬಾದಾಮಿ ಸ್ವಲ್ಪ ಜನ ಆಲ್ಮೋಸ್ಟು ನೋಡಿದ ಈಚರ್ ಯೂಸ್ ಮಾಡೋರೆ ಜಾಸ್ತಿ ಬೇರೆ ಕಂಪ್ನಿ ಗಾಡಿಗಳಿಗಿಂತ. ಬಟ್ ನಮ್ಮ ಸರೌಂಡಿಂಗಲ್ಲೆಲ್ಲ, ನಮ್ಮ ಗ್ರೂಪಲ್ಲೆಲ್ಲ ಜಾಸ್ತಿ ಯೂಸ್ ಮಾಡುವಂಥ ಗಾಡಿ ಐಚರ್. ನಮ್ಮ ಮಂಡ್ಯದಲ್ಲಿ ಇದ್ರ ಶೋರೂಮ್ ಇಲ್ಲ. ನಮ್ಮ ಮಂಡ್ಯ ಅಂದರೆ ಶ್ರೀರಂಗಪಟ್ಟಣದಿಂದ ಆ ಕಡೆ ಕಲಸ್ತೋಡಿ ಅಂತ ಸಿಗುತ್ತೆ, ಮೈಸೂರಿಗೆ ಹೋಗೋ ಹೈವೇಲಿ. ಭಾರತ್ ಬೆಂಜ್ ಶೋರೂಮು ಮತ್ತು ಐಚರ್ ಶೋರೂಮು ಎರಡು ಒಂದೇ ಕಡೆ ಇದೆ. ಇದರಲ್ಲಿ ಇಂಜಿನ್ ಕೆಪಾಸಿಟಿ ಬಂದು ಇದಕ್ಕೆ 110 HP ಪವರ್ ಇದೆ, ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಟಾರ್ಕ್ ವಿಷಯವಾಗಿ ಬಂದರೆ ಇದಕ್ಕೆ 350 350 Nm ಟಾರ್ಕನ್ನು ಕೊಟ್ಟಿದ್ದಾನೆ. ಮತ್ತು 2800 RPM ಕೊಟ್ಟಿದ್ದಾನೆ ಈ ಗಾಡಿಗೆ. ಸಿಟಿ ಬಂದು 48.3 ಬರ್ ಸಿಲಿಂಡರ್ ಅಂತ ಬಂದರೆ 4 ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಇದು. ಮತ್ತು ಫುಲ್ಲು ಏರ್ ಕಂಡೀಷನ್ ಗಾಡಿ ಇದು, ಅಂದರೆ ಏರ್ ಬ್ರೇಕು, ಏರ್ ಕ್ಲಚ್ಚು ಜಾಸ್ತಿ ಇದು ಗಾಡಿ. ಏರ್ ಕಂಡೀಷನ್ ಗಾಡಿ, ಏರ್ ಆರನ್ ಕೂಡ ಇದರಲ್ಲಿರುವಂಥದ್ದು. ನಿಮ್ಗೆ ಅದನ್ನು ತೋರಿಸ್ತೀನಿ, ಏರ್ ಟ್ಯಾಂಕ್ ಕೂಡ. ಇದು ಬಂದು 4 ಸಿಲಿಂಡರ್ ಇಂಜಿನ್ ಇರೋಂಥ ವೆಹಿಕಲ್ ಇದಾಗಿರುತ್ತೆ. ಮತ್ತು ವಿತ್ ಪವರ್ ಸ್ಟೇರಿಂಗು ಗಾಡೀಲಿ. ಒಳಗಡೆ ಇಂಟೀರಿಯರೆಲ್ಲ ಆಮೇಲೆ ತೋರಿಸ್ತೀನಿ. ಮತ್ತು ಈ ಗಾಡಿ ಬಂದು 10,700 kg GVW ಹೊಂದಿದೆ. ಅಂದರೆ 10 ಟನ್ 700 kg ಗಾಡಿಗೆ ಲೋಡ್ ಹಾಕ್ಬೋದು ವಿತ್ ಗಾಡಿ ಡ್ರೈವರ್ಸ್ ಸಮೇತ. ನಾನು ಹೇಳ್ತಾ ಇರೋದು RTO ರೂಲ್ಸ್ ಪ್ರಕಾರ. ಮತ್ತು ಇಲ್ಲಿ ನೋಡ್ಬೋದು ಗಾಡಿ ಹೈಟ್ ಬಂದು ಇಲ್ಲಿಂದ ಒಳಗಡೆ ತೊಟ್ಟಿಯಿಂದ ಮೇಲಕ್ಕಂಟ ಇದು ಬಂದು 5 ಫೀಟ್ ಇದೆ. ಅಂದರೆ 5.5 ಫೀಟ್ ಇದೆ ಗಾಡಿ ಹೈಟ್ ಬಂದು. ಕೆಳಗಡೆಯಿಂದ ಕೌಂಟ್ ಮಾಡ್ಕೊತೀನಿ ಅಂದರೆ ಇದು 10 ಫೀಟ್ ಬರುತ್ತೆ ಗಾಡಿ. ಹೈಟ್ ಬಂದು 10 ಫೀಟ್ ಇದೆ. ಇನ್ನು ಲೆಂತ್ ನೋಡೋದಾದ್ರೆ 18 ಅಡಿ ಇದೆ. ಚಾರ್ಸಿ ನಿಮಗೆ ಲೋಡಿಂಗ್ ಮಾಡೋಕ್ಕೆ 18 ಅಡಿ ತೊಟ್ಟಿ ಸಿಗುತ್ತೆ. ಇದರಲ್ಲಿ ನಾವು 14 ಫೀಟ್ ಕೂಡ ಸಿಗುತ್ತೆ, 16 ಫೀಟ್ ಸಿಗುತ್ತೆ ಗಾಡಿ. 14 ಫೀಟು, 16 ಫೀಟು, 17 18 ಫೀಟು. ಅಂದರೆ 17 ಫೀಟ್ ಅಂತಲೇ ಇರೋದು, 17 ಅಡಿ ಚಾರ್ಸಿ ಅಂತಲೇ ಇರೋದು. ಎಕ್ಸ್ಟ್ರಾ ಪ್ರೋ ಗಾಡೀಲಿ 95 ಎಕ್ಸ್ಟ್ರಾ ಪ್ರೋ ಗಾಡಿ ತಗೊಂಡ್ರೆ ಇದರಲ್ಲಿ ಬರೋದು 17 ಫೀಟು. ಬಟ್ ಈ ಗಾಡಿ ಬಂದು 17 ಫೀಟ್ ಅಂತಲೇ ಅಲ್ಲಿ ಬರೋದು. ಬಟ್ ಶೋರೂಮಿಂದ ಬರೋಂಥ ಪ್ರತಿಯೊಂದು ಗಾಡಿನೂ 18 ಫೀಟೇ ಬರೋದು. ಬೇಕಾದರೆ ಟೇಪಲ್ಲಿ ಅಳತೆ ಮಾಡ್ಬೋದು ಇದನ್ನು. ಯಾಕೆಂದರೆ ನಾನು ಅಂದ್ಕೊಂಡಿದ್ದು 17 ಅಡಿ ಫೀಟ್ ಅಂತಲೇ. ಬಟ್ ಅಳತೆ ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಫೀಟ್ ಇದೆ ಅಂತ. ಇಲ್ಲೇ ನೋಡ್ಕೊಬೋದು ನೀವು ಎಷ್ಟು ಗ್ಯಾಪ್ ಇದೆ ಒಂದಕ್ಕೊಂದಕ್ಕೆ. ಗ್ಯಾಪು ತುಂಬ ಸಖತ್ತಾಗಿ ಕೊಟ್ಟಿದ್ದಾನೆ. ಮತ್ತು ಬಾಡಿ ವಿಷಯಕ್ಕೆ ಬಂದರೆ ತುಂಬ ಗಟ್ಟಿ ಬಾಡಿ. ಸೇಫ್ಟಿ ಅಂತ ಬಂದರೆ ಐಚರಲ್ಲಿ ಫಸ್ಟು ಈ 16 ಮಾಡೆಲ್ ಗಾಡಿಗಳೆಲ್ಲ ಸೇಫ್ಟಿ ಇದೆ. ಅಂದರೆ 2018 ಗಂಟ ಯಾವ್ಯಾವ ಗಾಡಿಗಳು ಬಂದಿದೆ ಫುಲ್ಲು ಸೇಫ್ಟಿ ಇದೆ. ಬಟ್ ಇತ್ತೀಚೆಗೆ ಬರೋವು ಏಕೋ ನನಗೆ ಗೊತ್ತಿಲ್ಲ, ಪರ್ಸ್ನಲಿ ಗೊತ್ತಿಲ್ಲ. ಬೇರೆಯವ್ರು ಹೇಳಿರೋ ಪ್ರಕಾರ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ತಗೊಳ್ಳೋರು ಸ್ವಲ್ಪ ನೋಡಿ ಗಾಡಿಗಳನ್ನ ತಗೊಳ್ಳಿ. ಬಟ್ ಸೆಕೆಂಡ್ಸಲ್ಲಿ ತಗೊಳ್ಳೋರ್ಗೇನು ಸಮಸ್ಯೆ ಆಗೋಲ್ಲ, ಏನಕ್ಕೆ ಇವೆಲ್ಲ ಸ್ಟ್ರೆಂತ್ ಇರೋವಂಥ ಗಾಡಿಗಳು. ನೋಡ್ಬೋದು ಪೂರಾ ಮೆಟಲ್ಲು ಗಾಡಿ. ಇಲ್ಲಿ ಇದು ಕೂಡ ಮೆಟಲ್, ಇದು ಮೆಟಲ್ಲು. ಮತ್ತೆ ನೋಡ್ಬೋದು ಇದು ಕೂಡ ಮೆಟಲ್ಲು, ಇದು ಫೈಬರು ನೋಡಿ ಮೆಟಲ್ಲು. ಇದು ಎಲ್ಲ ಫುಲ್ ಮೆಟಲ್, ಇದು ಫುಲ್ ಗಟ್ಟಿ ಇರುವಂಥ ಮೆಟಲ್ಲು. ಮತ್ತು ಬಂಪರ್ ನೋಡ್ಬೋದು. ಬಟ್ ಬಂಪರಲ್ಲೂ ಒಂದು ವಿಷಯ ಏನು ಅಂದರೆ
ಗಾಡೀಲಿ ಇಲ್ಲಿಂದ ಅಲ್ಲಿ ಗಂಡ ಬಂಪರ್ ಕೊಟ್ಟಿದ್ದಾನೆ. ಈಚರಲ್ಲಿ ಈ 16 ಮಾಡಲ್ ಗಾಡೀಲಿ ಒಳ್ಳೆ ಬಂಪರ್ ಕೊಟ್ಟ. ಏನಕ್ಕೆ ಅಂದರೆ ಯಾವ ಗಾಡಿ ಕೂಡ ಚೇಂಜ್ ಮಾಡಿಲ್ಲ ಬಂಪರ್ನ. ನೋಡ್ಬೋದು ನಮ್ಮಲ್ಲಿ ಇವಾಗ ಬರ್ತಾರೋ ಗಾಡಿಗಳಿಗೆ ಇಲ್ಲಿ ಗ್ಯಾಪ್ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಕ್ಯಾಬಿನ್ನ ಎತ್ತದ ದಬಾಕಿದ್ರೆ ಇದು ಕ್ಯಾಬಿನ್ ಇದಿಲ್ಲ, ಇಲ್ಲಿ ಸ್ಪೇಸ್ ಇಲ್ಲ. ಗಾಡಿ ದಬಾಕ್ಬೇಕಾದ್ರೆ ಮಾತ್ರ ಸ್ಪೇಸ್ ಕಾಣುತ್ತೆ, ಜಾಸ್ತಿ ಸ್ಪೇಸ್ ಕೊಟ್ಟಿಲ್ಲ ಅವನು. ಇಷ್ಟು ಸ್ಪೇಸ್ ಇರೋದ್ರಿಂದ ಏನು ಅಂದರೆ ಗಾಡಿಗಳಿಗೆ ಒಂದು ಬೆನಿಫಿಟ್ಟು, ಬೇಗ ಇಂಜಿನ್ ಕೂಲ್ ಆಗುತ್ತೆ. ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ, ಇಂಜಿನ್ ಕೂಲ್ ಆಗುತ್ತೆ. ಮತ್ತು ಇದಕ್ಕೆಲ್ಲ ಏರ್ ಫಿಲ್ಟ್ರೆಲ್ಲ ಇಲ್ಲೇ ಕೊಟ್ಟಿರ್ತಾನೆ, ಏರ್ ಫಿಲ್ಟ್ರ್ ಎಲ್ಲ ಆ ಕಡೆ ಕೊಟ್ಟಿದ್ದಾನೆ. ಮತ್ತು ಇದು ಬಂದು ಫುಟ್ ರೆಸ್ಟು, ಅಂದರೆ ನಾವು ನಿಂತ್ಕೊಂಡು ಇದ್ರ ಮೇಲೆ ನಿಂತ್ಕೊಂಡು ಆರಾಮ್ಸಾಗಿ ಗ್ಲಾಸ್ನ ತೊಳಿಬೋದಿತ್ತು. ಯಾಕೆಂದರೆ ಹಂಗೆ ಇಲ್ಲಿ ಇನ್ನೊಬ್ಬ ಇಲ್ಲ, ಸಪೋರ್ಟ್ಗೆ ಇನ್ನೊಬ್ಬರಿಲ್ಲ, ಇಲ್ಲಾಂದರೆ ತೋರಿಸುವೆ. ಮತ್ತು ಗ್ಲಾಸ್ ತೊಳಿಬೇಕಾದ್ರೆ ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾನೆ. ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ನಾನು ನಿಂತಿದ್ದೀನಿ ಆರಾಮ್ಸೆ, ಬಟ್ ಇಲ್ಲಿ ಇದಿದೆ ನಂಬರ್ ಪ್ಲೇಟು, ಹಂಗಾಗಿ ಪೂರ್ತಿಯಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ. ನೋಡ್ಬೋದು ಪೂರ್ತಿ ಕೈ ಹಿಡಿಸುತ್ತೆ. ಇಲ್ಲಿ ಗಂಟ ವೈಟಾಗಿರೋರಿಗೆ ಆರಾಮ್ಸಾಗಿ ಗ್ಲಾಸ್ ತೊಳ್ಕೊಬೋದು. ಇಲ್ಲ ನಾನು ಕೆಳಗೆ ನಿಂತ್ಕೊಂಡು ತೊಳ್ಕೊತೀನಿ ಅಂದರೂ ಆರಾಮ್ಸಾಗಿ ತೊಳ್ಕೊಬೋದು. ಬಟ್ ಈ ಗಡಿಗಳಲ್ಲಿ ಇನ್ನೂ ಹೈಟ್ ಕೂಡ ಬರುತ್ತೆ ಇದರಲ್ಲಿ. ಬಟ್ ನಾವು ಸಾಕು ಅಂತೇಳಿ ಇಷ್ಟಕ್ಕೆ ನಿಲ್ಸ್ಕೊಂಡಿದ್ದೀವಿ. ನಾವೇನು ಇದಕ್ಕೆ ಜಾಸ್ತಿ ಕಟ್ಟೆ ಕೆಲಸ ಏನು ಮಾಡಿಸಿಲ್ಲ. ಹೆವಿ ಕಟ್ಟೆ ಕಡಿಸ್ಕೊಂಡು ಕೆಲವರು ಇದು ಮಾಡ್ತಿದ್ದಾರೆ. ಇದು ಬಂದು ಶೋರೂಮಿಂದ ಕಟ್ಟೆ ಕೂಡ ಕೊಟ್ಟಿರ್ತಾನೆ, ಮತ್ತು ಸಸ್ಪೆನ್ಷನ್ ಸ್ಪ್ರಿಂಗ್ ಕೂಡ ಕೊಟ್ಟಿರ್ತೀನಿ, ಸಾಕಪ್ ಗೇರ್ ಕೂಡ ಕೊಡ್ತೀನಿ ಇದಕ್ಕೆ ಫ್ರಂಟಲ್ಲಿ, ಅದನ್ನು ತೋರಿಸ್ತೀನಿ. ಸಾಕಪ್ ಗೇರು ನೋಡ್ಬೋದು, ಸಾಕಪ್ ಗೇರು ಬಟ್ ವರ್ಕ್ ಆಗ್ತಾಯಿಲ್ಲ. ನಾವು ಬಿಚ್ಚಾಕಿದ್ದೀವಿ ಇದನ್ನು, ಇಲ್ಲೇ ನೋಡ್ಬೋದು. ಹಳೆ ಓನರೇ ಕೂಡ ಬಿಚ್ಚಾಕಿದ್ದಾರೆ, ಯಾಕೆಂದರೆ ನಾವು ಸೆಕೆಂಡ್ ಸಲ ತೊಗೊಂಡಿರೋದ್ರಿಂದ. ಇದು ಕಟ್ಟೆ ಬ್ಲೇಡು, ಅವರೇ ಮಾಡಿಸಿರುವಂಥ ಕಟ್ಟೆ ಬ್ಲೇಡು. ನಾವೇನಿದ್ದ ಚೇಂಜ್ ಕೂಡ ಮಾಡಿಸಿಲ್ಲ. ಒಂದೊಂದು ಸಲ ಮಾತ್ರ ಬಿಚ್ಚಿ ಸಾಕ್ಸಿದ್ದೀವಿ, ಆದರೂ ಇದು ಮಾಡಿಸಿಲ್ಲ. ಮತ್ತು ಇದರಲ್ಲಿ ಟೈರ್ ವಿಷಯವಾಗಿ ಬಂದರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಜಾಸ್ತಿ ಹೀಟಾಗಲ್ಲ. ಮತ್ತು ನಾವು ಹಾಕ್ಸಿರೋದು ಬಂದು 909 ಟೈರು, 825 ಟೈರ್ ಆಗಿರುತ್ತೆ. ಇದು 825 ಟೈರ್ ಇದು. ಮತ್ತು 5 ಬೋಲ್ಟು ಈಚರಲ್ಲಿ 1095ಗೆಲ್ಲ ಕೊಡೋದೇ 5 ಬೋಲ್ಟು. ಮತ್ತು ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ, ಡ್ರಮ್ಗೂ ಡಿಕ್ಸ್ಗೂ. ಈ ಥರ ಸ್ಪೇಸ್ ಇದ್ದರೆ ಏನು ಅಂದರೆ ಗಾಳಿ ಹವ ಜಾಸ್ತಿ ಆಡಿದಾಗ ಗಾಡಿ ಬೇಗ ಡಿಕ್ಸು ಹೀಟ್ ಬರೋಲ್ಲ ಮತ್ತು ಕೂಲ್ ಆಗುತ್ತೆ. ಮತ್ತು ಏರ್ ಫಿಲ್ಟ್ರ್ ಬಂದು ಇದಕ್ಕೆ ರೈಟ್ ಸೈಡು ಡ್ರೈವರ್ ಹಿಂದಗಡೆ ಕೊಟ್ಟಿದ್ದಾನೆ. ಟ್ಯಾಂಕ್ ಆದರೆ ಡೀಸೆಲ್ ಟ್ಯಾಂಕು ಅಷ್ಟೇ ರೈಟ್ ಸೈಡೇ ಕೊಟ್ಟಿದ್ದಾನೆ. ಈ ಬರೋ ಗಾಡಿಗಳಿಗೆ ಲೆಫ್ಟ್ ಸೈಡ್ ಕೊಡ್ತಾಯಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಇಷ್ಟು ನಾನು ನೋಡಿಲ್ಲ, ನೋಡಿ ಹೇಳ್ತೀನಿ. ಮತ್ತು ಏರ್ ಫಿಲ್ಟ್ರೆಲ್ಲ ಥರ ಚೆನ್ನಾಗಿ ಕೊಟ್ಟಿದ್ದಾನೆ ಈ ಗಾಡಿಗೆ, ಎಲ್ಲ ಸೇಫ್ಟಿಯಾಗಿ ಫುಲ್ಲು. ಮತ್ತು ಏನು ಡ್ಯಾಮೇಜ್ ಕೂಡ ಆಗೋಲ್ಲ. ಇದು ಏರ್ ಫಿಲ್ಟ್ರ್ ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ, ಏನೇ ಮಾಡಿಸಿದ್ರು. ಗೇರ್ ಬಾಕ್ಸ್ ಎಲ್ಲ ಮಾಮೂಲಿ ಸೇಮ್ ಇದು ಮಾಡಿದ್ದಾನೆ. ಮತ್ತು ಇದಕ್ಕೆ ಪಂಪು ಬಂದು ಲೆಫ್ಟ್ ಸೈಡ್ ಕೊಟ್ಟಿದ್ದಾನೆ, ಅಂದರೆ ಡೀಸೆಲ್ ಪಂಪ್ ಬಂದು ಲೆಫ್ಟ್ ಸೈಡ್ ಕೊಟ್ಟಿದ್ದಾನೆ ಗಾಡಿಗೆ. ಮತ್ತು ಪವರ್ ಸ್ಟೇರಿಂಗ್ ಆಯಿಲು ನೋಡಿ, ಪವರ್ ಸ್ಟೇರಿಂಗ್ ಆಯಿಲ್ ಕೂಡ ಡ್ರೈವರ್ ಹಿಂದಗಡೆನೇ ಕೊಟ್ಟಿದ್ದಾನೆ. ಇದಕ್ಕೆ ಆಮೇಲೆ ಕೂಲೆಂಟ್ ಹಾಕಬೇಕು, ಇಲ್ಲ ರೆಗ್ಯುಲೇಟ್ರಿಗೆ ನೀರು ಹಾಕಬೇಕು ಅಂದರೆ ಇದಕ್ಕೆ ಕೊಟ್ಟಿರೋದು ಫ್ರಂಟಲ್ಲೇ. ರೆಗ್ಯುಲೇಟ್ರ್ ಕ್ಯಾನ್ ಆಗಲಿ ಎಲ್ಲ ಫ್ರಂಟಲ್ಲೇ ಕೊಟ್ಟಿದ್ದಾನೆ. ಮಿರರ್ ಹ್ಯಾಂಡಲ್ ಕೂಡ ಅಷ್ಟೇ ಫುಲ್ಲು ಇದಾಗಿ ಕೊಟ್ಟಿದ್ದಾನೆ. ಏನು ಅಂದರೆ ಆರಾಮ್ಸಾಗಿ ಕಾಣಿಸುತ್ತೆ ರೋಡು. ಕೆಲವು ಗಾಡಿಗಳಿಗೆ ಉದ್ದ ಕೊಡ್ತಾನೆ, ಕೆಲವು ಗಾಡಿಗೆ ಇಷ್ಟೇ ಕೊಡ್ತಾನೆ. ಈಗ ಬರ್ತಾರೋ ಗಾಡಿಗಳಿಗೆ ಬರೀ ಹಿಂಗೆ ಕೊಟ್ಟು ಹಿಂಗೆ ಕೊಡ್ತಾನೆ, ಒಂದೇ ಎಲ್ಲ ಅಂಗಲಲ್ಲಿ ಪೀಸ್ ರಾಡ್ ಕೊಡ್ತಾನೆ. ಅದು ಅಷ್ಟು ಸೇಫ್ಟಿ ಕೂಡ ಬರೋಲ್ಲ. ಮತ್ತು ಇಲ್ಲಿ ಮುರಿದೋಗುತ್ತೆ. ಇದು ನೋಡ್ಬೋದು, ಕೆಳಗಡೆ ಕೊಟ್ಟಿದ್ದಾನೆ ಸೇಫ್ಟಿ, ಇಲ್ಲೂ ಸೇಫ್ಟಿ. ಆರಾಮ್ಸಾಗಿ ಫೋಲ್ಡ್ ಮಾಡ್ಬೋದು, ಆರಾಮ್ಸಾಗಿ ಬೆಂಡ್ ಮಾಡ್ಕೋಬೋದು ನಾವು ಹಿಂಗೆ ಬೇಕಂಗೆ. ಬಟ್ ನಾವು ಬೆಂಡ್ ಮಾಡಿಲ್ಲ, ಯಾಕೆಂದರೆ ಟೈಟ್ ಮಾಡ್ಕೊಂಡಿದ್ದೀವಿ. ಆ ಕಡೆದು ಮಾತ್ರ ಫ್ಲೆಕ್ಸಿಬಲ್ ಮಾಡ್ಕೊಂಡಿದ್ದೀವಿ, ಇದು ಫುಲ್ ಬೆಂಡ್ ಆಗೋಲ್ಲ. ಇದು ಮಾತ್ರ ಮಿರರ್ ಅಡ್ಜಸ್ಟಬಲ್ಲು ನೋಡ್ಬೋದು. ಇನ್ನು ಈ ಗಾಡಿಗೆ 16 ಮಾಡಲ್ ಆಗಿರೋದ್ರಿಂದ ಇಲ್ಲಿ ಇದು ಕೂಡ ಕೊಟ್ಟಿದ್ದ, ಅಂದರೆ ಶೋರೂಮಿಂದನೇ ಸಿಸ್ಟಮು ಸ್ಪೀಕರ್ಗಳೆಲ್ಲ ಕೊಟ್ಟು, ಡೋರ್ ಸ್ಪೀಕರು ಮತ್ತು ಸಿಸ್ಟಮ್ಮು. ಇಲ್ಲಿ FM ಕಡಿ ಕೂಡ ಕೊಟ್ಟಿದ್ದ, ಅದಕ್ಕೆ ಏನಂತಾರೆ ನಂಗೆ ಸರಿ ಗೊತ್ತಿಲ್ಲ. FM ರಾಡು ಕೊಟ್ಟಿದ್ದರು. ಮತ್ತು ವೈಪರ್ಗಳು ಅಷ್ಟೇ ಫುಲ್ ಹೈಜಿನಿಕ್ ಕೊಟ್ಟಿದ್ದಾನೆ. ಇನ್ನು ಆರನ್ ಬಂದು ಡಬಲ್ ಆರನ್ ಕೊಡ್ತಾನೆ, ಅದೇನೋ ಅಷ್ಟು ಕ್ಲಿಯರ್ ಇಲ್ಲ. ನಮಗೆ ಆರನ್ಗಳು ಎಕ್ಸ್ಟ್ರಾ ಬೇಕೇ ಬೇಕು. ಹೆಡ್ಲೈಟ್ ವಿಷಯಕ್ಕೆ ಬಂದರೆ ನಾನು ಫಸ್ಟ್ ಆಫ್ ಆಲ್ ಹೆಡ್ಲೈಟ್ ವಿಷಯದಲ್ಲಿ ನಾನಂತ ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಮಾಡ್ತೀನಿ. ಹೆಡ್ಲೈಟಲ್ಲಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೂ, ಯಾರಿಗೂ ಇಲ್ಲ ಈಚಾರಲ್ಲಿ, ಈ ಮಾಡಲ್ ಗಾಡಿ ಯೂಸ್ ಮಾಡೋರಿಗೆ. ಏನಕ್ಕೆ ಅಂದರೆ ನೋಡ್ಬೋದು, ಹೆಡ್ಲೈಟು ಡಬಲ್ ಹೆಡ್ಲೈಟ್ ಕೊಟ್ಟಿದ್ದಾನೆ, ಡಬಲ್ ಲೈಟ್ ಗಾಡಿ ಆಯಿತಾ. ಆದರೆ ಸಿಂಗಲ್ ಲೈಟ್ ಕೂಡ ಇದನ್ನು ಬೀಟ್ ಮಾಡುತ್ತೆ. ಸಿಂಗಲ್ ಲೈಟು ಒಂದು ಪಲ್ಸರ್ 220 ಈ ಗಾಡಿ ಹೆಡ್ಲೈಟ್ನ ಬೀಟ್ ಮಾಡುತ್ತೆ ಅಂದರೆ ನಮ್ಗೆ ಕೇಳ್ಕೊಳ್ಳಿ. ಯಾವ ರೇಂಜಲ್ಲಿ ಯಾವ ಥರ ಫೋಕಸ್ ಕೊಟ್ಟಿದ್ದಾನೆ, ಯಾವ ರೇಂಜಲ್ಲಿ ಇದು ಮಾಡಿದ್ದಾನೆ ಅಂತ. ಐ ಬೀಮು ಲೋ ಬೀಮ್ಗೆಲ್ಲ ಐ ಬೀಮ್ ಹಾಕೋರು ಅಷ್ಟೇ, ಲೋ ಬೀಮ್ ಹಾಕೋದ್ರು ಅಷ್ಟೇ, ವೇಸ್ಟೇ. ನೋಡ್ಬೋದು ಇನ್ನು ಕ್ಯಾಬಿನ್ ಎತ್ತಕ್ಕೆ ಹ್ಯಾಂಡಲ್ ಸೇಮ್ ಬ್ಯಾಕ್ ಸೈಡೆ ಕೊಟ್ಟಿದ್ದಾನೆ, ಅಂದರೆ ರೈಟ್ ಸೈಡಿಗೆ ಕೊಟ್ಟಿದ್ದಾನೆ. ಮತ್ತು ನಮ್ಮದೇನು ಹೈಡ್ರಾಲಿಕ್ ಬರೋಲ್ಲ. ಕೆಲವು ಗಾಡಿಗೆ ಹೈಡ್ರಾಲಿಕ್ ಬರುತ್ತೆ ಮೀನ್ಸು ಹೈಡ್ರಾಲಿಕ್ಕು. ಈ ಗಾಡಿಯಲ್ಲಿ ಹೈಡ್ರಾಲಿಕ್ ಏನಿಲ್ಲ, ಸುಮ್ಮನೆ ಲಾಕ್. ನೋಡ್ಬೋದು ಈಗ ಓಪನ್ ಮಾಡ್ತೀನಿ, ಓಪನ್ ಮಾಡಿದೆ
ಆರಾಮ್ಸಾಗಿ ಎತ್ಕೊಂಡೆ. ಇದಕ್ಕೆ ಲಾಕ್ ಮಾಡ್ಕೋತಾರೆ, ನಾವೇನು ಲಾಕ್ ಮಾಡಿಲ್ಲ ಸದ್ಯಕ್ಕೆ. ನೋಡ್ಬೋದು ಅವಾಗಲೇ ಹೇಳಿದ್ನಲ್ಲ, ಫ್ಯೂಲ್ ಪಂಪು, ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟ್ರ್ ಇಲ್ಲೇ ಇದೆ. ಫಿಲ್ಟ್ರ್ ಚೇಂಜ್ ಮಾಡಲೇಬೇಕು, ಆಯಿಲ್ ಚೇಂಜ್ ಮಾಡಿದಾಗ ಡೀಸೆಲ್ ಫಿಲ್ಟ್ರು. ಇಂಜಿನ್ ಎತ್ತು ತೋರಿಸ್ತೀನಿ ನಿಮಗೆ. ಮತ್ತು ಇಂಟೀರಿಯಲ್ ನೋಡ್ಕೊಬಿಡೋದು. ನೋಡಿ ಇಂಟೀರಿಯಲ್ಲು ಗಾಡೀಲಿ ಫಸ್ಟು ಬರ್ತಿದ್ದಿದ್ದು ಗಾಡೀಲಿ ತುಂಬ ಸ್ಪೇಸ್ ಇರ್ತಿತ್ತು ಹಳೆ ಗಾಡೀಲಿ. ಓಲ್ಡ್ ಗಾಡಿ ನಮ್ಮ ಹತ್ರ ಒಂದು ಇತ್ತು, ಓಲ್ಡ್ ಗಾಡಿ ಅದಕ್ಕಿಲ್ಲ. ಅವಾಗಲೇ ಇದು ಸೇಲ್ ಮಾಡಿ ಇತ್ತಂತ ತಗೊಂಡಿರೋದ್ರಿಂದ ಇಲ್ಲ. ಆ ಗಾಡೀಲಿ ಹೆವಿ ಸ್ಪೇಸ್ ಇತ್ತು, ಇದೇನಿರಲಿಲ್ಲ ಗುರು, ಇದೇನಿರಲಿಲ್ಲ. ಇಲ್ಲಿಂದ ಅಲ್ಲಿ ಗಂಟೆ ಉದ್ದಕ್ಕೆ ಡ್ಯಾಶ್ಬೋರ್ಡ್ ಇತ್ತು, ಅದು ಬಾಕ್ಸ್ ಟೈಪು. ಇಷ್ಟೇ ಇದ್ದಿದ್ದು, ಇದೇನಿದೆ ಇಷ್ಟಿತ್ತು. ಮತ್ತು ಇಲ್ಲಿ ಲೆವೆಲ್ ಇತ್ತು, ಇಲ್ಲಿಂದ ಅಲ್ಲಿವರೆಗೆ ಫುಲ್ಲು ಲೆವೆಲಾಗಿ ಇದು ಮಾಡ್ಬೋದಿತ್ತು. ಹಳೆ ವಿಚಾರ ಮಾಡಿರೋರಿಗೆ ಗೊತ್ತಿರುತ್ತೆ, ಈಗಲೂ ನೋಡಿರೋರಿಗೆ. ಇದು ಬಂದು ಗೂಡ್ ಸ್ಪೇಸು. ಈ ಗೂಡ್ ಸ್ಪೇಸ್ಗಳೆಲ್ಲ ನೋಡ್ಬೋದು, ಇಲ್ಲೂ ಕೊಟ್ಟಿದ್ದಾನೆ, ಅಲ್ಲೂ ಕೊಟ್ಟಿದ್ದಾನೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಬಂದು ವೈಪರ್ಗೆ ಟ್ಯಾಂಕು, ವೈಪರ್ ಟ್ಯಾಂಕು, ನೀರಿನ ಟ್ಯಾಂಕ್. ಇದು ಇಲ್ಲಿ ನೀರು ಹಾಕೋದು. ಮತ್ತು ಇದಕ್ಕೆ ಫ್ಯೂಸ್ ಬಾಕ್ಸು ಆರಾಮ್ಸಾಗಿ ಫುಲ್ ಸೇಫ್ಟಿಯಾಗಿ ಕೊಟ್ಟಿದ್ದಾನೆ. ಓಪನ್ ಮಾಡೋಕ್ಕೆ ನೋಡ್ಬೋದು, ಓಪನ್ ಮಾಡಿದ್ದಾನೆ. ಫ್ಯೂಸ್ ಪಂಪು ಇದೆಲ್ಲ ಫ್ಯೂಸ್ ಬಾಕ್ಸು ಫುಲ್ ಸೇಫ್ಟಿಯಾಗಿ ಕೊಟ್ಟಿದ್ದಾನೆ. ಕಾಣಿಸಲ್ಲ, ಫಸ್ಟು ಇದೆಲ್ಲ ಕಾಣಿಸ್ತಿತ್ತು, ಫ್ಯೂಸ್ ಬಾಕ್ಸ್ ಎಲ್ಲ ಫುಲ್ಲು ಕಾಣಿಸೋದು. ಇವಾಗ ಏನು ಕಾಣಿಸಲ್ಲ. ಮತ್ತು ವೈರ್ಗಳೆಲ್ಲ ನೇತಾಡ್ತಿದ್ದಿರಲ್ಲ, ಏನು ವೈರ್ಗಳೇನು ನೇತಾಡೋಕ್ಕಾಗಲ್ಲ. ಮತ್ತು ಕಾಲು ಕೂಡ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಶೇಪ್ ಏನಾರು ಒಂಚೂರು ಟಚ್ ಆಗಿಲ್ಲ, ತಗ್ಗಿಗೋದ್ರೆ ನಾವೇ ಇದು ಮಾಡ್ಕೊಬಿಡ್ತಿದ್ವಿ. ಅಂದರೆ ಹಿಂದಗಡೆಯಿಂದ ಇಲ್ಲಿಂದ ಏನಾರು ಗುದ್ದು ಕೈಯಲ್ಲಿ ಪಾಯಲ್ಲಿ ಗುದ್ದು ಎತ್ಕೊಬಿಡ್ತಿದ್ವಿ. ಇದರಲ್ಲಿ ಆ ಥರ ಏನು ಮಾಡೋಕ್ಕಲ್ಲ. ಫುಲ್ಲು ಫೈಬರಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾನೆ. ಲಾಕ್ ಮಾಡಿರೋದ್ರಿಂದ ಒಂದು ಬೆನಿಫಿಟ್ ಐತೆ. ಲಾಕ್ ಆಯ್ತಲ್ಲ, ಲಾಕ್ ಆಯಿತು. ಬೆನಿಫಿಟ್ ಇದೆ, ನೋಡ್ಬೋದು ಯಾವ ರೇಂಜಲ್ಲಿದೆ ಅಂತ. ರೂಫಿಂಗು ಅಷ್ಟೇ ಸೇಮು ಹಳೆ ಗಾಡಿ ಇದೆ, ಏನು ಚೇಂಜ್ ಮಾಡಿಲ್ಲ. ಹಳೆ ಗಾಡಿ ಇದೆ, ಸೇಮ್ ಕೊಟ್ಟಿದ್ದಾನೆ. ಫಸ್ಟಿಂದ ಏನಿತ್ತು ಅದನ್ನೇ, ಇದರೆಲ್ಲ ಏನು ಚೇಂಜ್ ಮಾಡಿಲ್ಲ. ಮತ್ತು ರೂಫಿಂಗ್ ಲೈಟು ಒಳಗಡೆ, ಮತ್ತು ಇದು ಮಿರರು ಸೇಮೇ ಇದೆ, ಅದೇನು ಚೇಂಜ್ ಮಾಡಿಲ್ಲ. ಈ ಗಾಡಿಗೆ ಸೀಟ್ ಬಂದು ಇದು ಹೊಲ್ಸಿರೋಂಥ ಸೀಟು, ಹಳೆ ಓನರ್ ಮಾಡಿಸಿರೋದು. ಇದು ಬಂದು ಫ್ಲೆಕ್ಸಿಬಲ್, ಅಂದರೆ ಅವ್ರು ಸ್ಲೀಪರ್ ಕೋಚ್ ಮಾಡ್ಕೊಂಡಿರೋ, ಬಟ್ ನಾವು ರೆಡಿ ಮಾಡಿಸಿದ್ವಿ. ಇದು ಕಟ್ಟಾಗಿರೋದ್ರಿಂದ ಇದು ಬೆಂಡ್ ಆಗುತ್ತೆ. ಬೆಂಡ್ ಆಗೋದ್ರ ಸಮಸ್ಯೆನೇ ನಮಗೆ, ನಾವೇನು ಇದು ಮಾಡಲ್ವ. ಮತ್ತು ಗೇರ್ ಬಾಕ್ಸು ಮೊದಲು ಇಷ್ಟು ಉದ್ದ ರಾಡ್ ಕೊಡುವ, ಇಷ್ಟು ಉದ್ದ ರಾಡ್ ಕೊಟ್ಟು ಅದಕ್ಕೆ ಏನೇನೋ ಮಾಡಿ ಇದು ಮಾಡಬೇಕಿತ್ತು. ಅದು ಆಡೋದು ಫುಲ್ಲು ಗೇರ್ ಬಾಕ್ಸ್ ಕಾಣೋದು. ಇವಾಗ ಹಂಗಿಲ್ಲ, ಫುಲ್ ಹೈಜಿನಿಕ್ಕಾಗಿ ಕೊಟ್ಟ. ಕಾರ್ ಇದ್ದಂಗಿದೆ. ನಾವು ಸ್ಟಾರ್ಟಿಂಗ್ ನೋಡಿದಾಗ ಒಳ್ಳೆ ಕಾರ್ ಗೇರ್ ಇದ್ದಂಗಿತ್ತು. ಬಿದ್ದರೂ ಅಷ್ಟೇ ಗೇರ್ ಹಾಕೋಕ್ಕೂ ಅಷ್ಟೇ ಈಸಿಯಾಗುತ್ತೆ. ಕಾರ್ ಗೇರ್ ಹಾಕ್ದಂಗೆ ಹಾಕ್ಬೋದು. ನೋಡ್ಬೋದು ಇಷ್ಟು ಬಾಕ್ಸ್ ಕೊಟ್ಟಿದ್ದಾನೆ ಅಂತ. ಹಂಗಾಗಿ ಸ್ವಲ್ಪ ಗುಡ್ ಸ್ಪೇಸ್ ಕಮ್ಮಿ ಆಯ್ತು ಇಲ್ಲಿ ಕಾಲ್ ಮಡಿಕೊಳ್ಳೋಕ್ಕೆಲ್ಲ. ಸ್ವಲ್ಪ ದಪ್ಪ ಇರೋರು ಯಾರು ಹತ್ತಿದ್ರೆ ಕಷ್ಟನೇ. ಈ ಕಡೆ ನೋಡ್ಬೋದು ಫ್ಯೂಲ್ ಟ್ಯಾಂಕು ರೈಟ್ ಸೈಡ್ ಕೊಟ್ಟಿರೋದು. ಇದು ಬಂದು 200 ಲೀಟರ್ಸ್ ಫ್ಯೂಲ್ ಟ್ಯಾಂಕು. ಅಂದರೆ ಶೋರೂಮಿಂದ ಬಂದಿರೋದು 198 ಲೀಟರ್ಸು, 190 ಲೀಟರ್ ಫ್ಯೂಲ್ ಇಡಿಸುತ್ತೆ ಡೀಸೆಲ್ಲು. ಇನ್ನು ಅವರೇಜ್ ಮೈಲೇಜ್ ಬಂದರೆ, ಮೈಲೇಜ್ ವಿಷಯಕ್ಕೆ ಏನಾರು ಬಂತು ಅಂದರೆ, ಈ ಗಾಡೀಲಿ ಮೈಲೇಜ್ ಬಂದು ಲೋಡ್ ಗಾಡಿ 4.5 ಇದು 5.6 ಈ ಥರ ಬರುತ್ತೆ. 6 ಕ್ವಿಂಟ ಬರುತ್ತೆ ಮೈಲೇಜು ಅಷ್ಟೇ. ಅಂದರೆ ಲೋಡಿಂಗ್ ಅಂದರೆ ಇದಕ್ಕೆ ನೀವು ಬರೀ ಲೋಡಿಂಗು ಖಾಲಿ ಗಾಡಿ ಬಿಟ್ಟು ಬರೀ ಲೋಡಿಂಗ್ ಹಾಕ್ತೀನಿ ಅಂದರೆ 6 ಟನ್ ಅಷ್ಟೇ ಪಾಸಿಂಗ್ ಇದಕ್ಕೆ ಕೊಟ್ಟಿರೋದು. 6 ಟನ್ನು 6700 kg ಮಾತ್ರ ಇದಕ್ಕೆ ಪಾಸ್ ಆಗೋದು ಗಾಡೀಲಿ ವಿತ್ ಡ್ರೈವರು. ಲೋಡ್ ಬಂದು ಅಷ್ಟೇ ಹೇಳಿದ್ನಲ್ಲ ಆವಾಗಲೇ, 6700 kg ಅಷ್ಟೇ ಹಾಕ್ಬೇಕು ಈ ಗಾಡಿಗೆ. ಬಟ್ ನಮ್ಮ ಲೋಕಲಲ್ಲಿ ಓಡಾಡ್ಸೋದ್ರಿಂದ ನಾವೇನು ಅಷ್ಟು ಹಾಕಿದ್ರೆ ನಮಗೇನು ಅದೇ ಆಗೋಲ್ಲ. ಸೊ ನಾವು ಈಗ ಲೋಡ್ ಜಾಸ್ತಿನೇ ಹಾಕ್ತೀವಿ. ಇವಾಗಲಿರೋ ಲೋಡ್ ಬಂದರೆ 10 ಟನ್ ಲೋಡ್ ಇದೆ ಎಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಕೆಲವು ಜನ ಹೇಳ್ಬೋದು ವಿತೌಟ್ ಬಿಲ್ಲು ಲೋಡ್ ಮಾಡ್ತೀರಾ ಅಂತ. ವಿತೌಟ್ ಬಿಲ್ ನಾವು ಯಾವತ್ತೂ ಲೋಡ್ ಮಾಡಿಲ್ಲ ಗುರು ಗಾಡಿಗಳಿಗೆ. ವಿತೌಟ್ ಬಿಲ್ ಲೋಡ್ ಅಂತೂ ಮಾಡಿಲ್ಲ. ಮತ್ತು ಇಲ್ಲಿ ನೋಡ್ಬೋದು 1095 Pro 1095 XP ಅನ್ನೋದು ಫುಲ್ಲು ಕ್ರೋಮಲ್ಲಿ ಡಿಸೈನ್ ಮಾಡಿದ್ದಾನೆ, ಕಸ್ಟಮೈಸ್ ಮಾಡಿ. ಮತ್ತು ಈಚರ್ ಲೋಗೋನು ಅಷ್ಟೇ, ಕುದುರೆದು ಒಂಥರ ಕುದುರೆ, ಇದು ಚೆನ್ನಾಗಿರುತ್ತೆ. ಅಂದರೆ ಹಾರ್ಸ್ ಪವರ್ ಇದೆ ಇದಕ್ಕೆ, ಅಷ್ಟು ಹಾರ್ಸ್ ಪವರ್ ಇದೆ. 11 ಟನ್ ಅಲ್ಲ, ಇದಕ್ಕೆ ಬಂದು 6700 kg GVW, ಅಂದರೆ 10 ಟನ್ ಮಾತ್ರ, 6 ಟನ್ ಮಾತ್ರ ಗಾಡಿ ಎಳೀತು ಅಂತ ಅವನು ಶೋರೂಮಿಂದ ಬಿಟ್ಟಿರೋದು, RTO ಅದನ್ನು ಕೊಟ್ಟಿರೋದು. ಬಟ್ ಗಾಡಿ ಮಾತ್ರ 14 ಟನ್ ಎಳೀತದೆ ಕೆಪಾಸಿಟಿ ಇದೆ. ಈವನ್ ಟುಡೇ ಲೋಡಿಂಗ್ ಮಾಡೋರು ಕೂಡ ಇದ್ದಾರೆ. ಈಗ ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ 10 ಟನ್ ಮೇಲಿದೆ ಲೋಡಿಂಗ್ ಬಂದು.
10 ಟನ್ ಮೇಲೆ ಇರುವಂಥ ಲೋಡು. ಮತ್ತು ಐಚಾರು ನೋಡ್ಬೋದು, ಗ್ಯಾಪ್ ಕೊಟ್ಟು ಯಾವ ರೇಂಜಲ್ಲೂ ಇದು ಮಾಡಿದ್ದಾನೆ ಅಂತ. ಫುಲ್ಲು ಕ್ರೋಮಲ್ಲಿ, ಪ್ರತಿ ವರ್ಡ್ನು ಕ್ರೋಮಲ್ಲಿ ಇದು ಮಾಡಿದ್ದಾನೆ ಹ್ಯಾಂಡಲು. ಮತ್ತು ಇಲ್ಲಿ ಫಸ್ಟು ಸ್ಟೆಪ್ ಬರ್ತಿತ್ತು, ಇವಾಗೇನು ಸ್ಟೆಪ್ ಇಲ್ಲ. ಇದೊಂದು ಸ್ಟೆಪ್, ಇದೊಂದು ಭಾಗ ಇಷ್ಟೇ. ಮತ್ತು ವಿಂಡ್ಶೀಲ್ಡ್ ನೋಡ್ಬೋದು, ಫ್ರಂಟು ಗ್ಲಾಸು ಎಷ್ಟು ಇದಾಕ್ಬಿಟ್ಟಿದ್ದೀನಿ ಅಂತ. ಜಾಸ್ತಿ ಅಗಲನೆಲ್ಲ ಜಾಸ್ತಿ ಇದು ಮಾಡಿಲ್ಲ, ಒಂಥರ ನೀಟಾಗಿದೆ ಗ್ಲಾಸ್ ಕೂಡ, ಜಾಸ್ತಿ ಇದಾಗಲ್ಲ. ಮತ್ತು ಮೇಲ್ಗಡೆ ಕ್ಯಾರಿಯರು ಆಲ್ಮೋಸ್ಟ್ ಎಲ್ಲ ನಾವೇ ಕಟ್ಸ್ಕೊಂಡಿರೋದು. ಇದು ಕ್ಯಾರಿಯರ್ ನಾವು ಕಟ್ಸಿರೋದಲ್ಲ, ಇದು ಬೇರೆ ಹತ್ರ ಹಾಕೊಂಡಿರೋದು ಗಾಡಿ ತಗೊಂಡಾಗ. ಗಾಡಿಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋಣಂತೆ. ಆಮೇಲೆ ಕ್ಯಾರಿಯರಲ್ಲಿ ಸ್ವಲ್ಪ ಜನ ಈ ವಿಚಾರ ಮಾಡ್ತಾರೆ, ಅಂದರೆ ಹಿಂಗೆ ಫುಲ್ಲು ಸ್ಲೋ ಅಪ್ ಮಾಡಿಸ್ತಾರೆ. ಏನಕ್ಕೆ ಅಂದರೆ ಗಾಡಿ ಮುಂದೆ ಪಾಸ್ ಆಗ್ಬೇಕಾದ್ರೆ ಏರು ಮೇಲ್ಗಡೆ ಪಾಸ್ ಆಗಲಿ ಅನ್ನೋ ಕಾರಣಕ್ಕೆ. ಆವಾಗ ಈಸಿಯಾಗಿ ಪಾಸ್ ಆಗುತ್ತೆ ಅಂತ, ಇದು ತಡ್ದಂಗೆ ಆಗುತ್ತೆ ಅಂತ. ಆದರೆ ನಾವೇನು ಮಾಡಿಸಿಲ್ಲ, ಮಾಡಿಸೋಣ ಎಲ್ಲನೂ. ನೋಡ್ಬೋದು ಈಗ ರೈಟ್ ಸೈಡ್ ಇಂಟೀರಿಯಲ್ಲು, ಡ್ರೈವಿಂಗ್ ಸೀಟು, ಮತ್ತು ಡ್ರೈವರ್ ಕಡೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾನೆ. ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾನೆ ಮೇಲ್ಗತ್ತಕ್ಕೆ, ಮತ್ತು 2 ಸೈಡು ಕೂಡ ಹ್ಯಾಂಡಲ್ ಕೊಟ್ಟಿದ್ದಾನೆ ಡ್ರೈವರ್ಗೆ ಮತ್ತು ಪ್ಯಾಸೆಂಜರ್ಸ್ಗೆ. ಆ ಕಡೆ ಅವ್ರಿಗೆ ಇಟ್ಕೊಳ್ಳೋಕ್ಕೆ ಪ್ಯಾಸೆಂಜರ್ಸ್ ಇಟ್ಕೊಳ್ಳೋಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾನೆ. ಈ ಕಡೆ ಡ್ರೈವರ್ ಸೈಡ್ ಕಡೆ ಕೊಟ್ಟಿಲ್ಲ. ಅಲ್ಲಿ ಕಾಣಿಸ್ತಿದ್ದಾರೆ ಮಿರರು, ಅದು ಏನು ಅಂತ ಕೇಳ್ಬೋದು. ಮಿರರ್ ಏನು ಕೊಟ್ಟಿದ್ದಾನೆ ಅಂದರೆ, ಗಾಡಿ ಅಕ್ಕಪಕ್ಕ ಆ ಕಡೆ ಯಾರು ನಿಂತರೆ ನಮಗೆ ಕಾಣಿಸಲ್ಲ, ಅದು ಡ್ರೈವರ್ಗೆ ಕಾಣಿಸಲ್ಲ, ಇಲ್ಲಿಂದ ಅಲ್ಲೇ ಕಾಣಿಸಲ್ಲ ಅಂತೇಳಿ ಅದನ್ನು ಕೊಟ್ಟಿದ್ದೇನೆ. ಆ ಮಕ್ಕಳು ಏನೋ ಆಯಿತು, ಆಮೇಲೆ ನಾಯಿ ಮರಿ ಏನಾದ್ರು ಮಲಗಿದ್ರೆ ಕಾಣಿಸಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ರೀಸಲ್ಲಿ ಕಾಣಿಸ್ತಿದೆ ಅಂತ ಫುಲ್ಲು. ಮತ್ತು ಏನಾರು ಯಾವ್ದಾದ್ರು ಗಾರ್ಡ್ ಸೆಕ್ಷನ್ನು ಇಲ್ಲ ಒಂದು ಎದುರೆಲ್ಲಾರು ಹೋಗ್ಬೇಕು ಅಂದರೆ ತುಂಬ ಈಸಿ ಆಗುತ್ತೆ. ಇನ್ನು ಒಳಗಡೆ ನೋಡೋದಾದ್ರೆ ಸೇಮು ಫಸ್ಟ್ ಏನಿತ್ತು ಅದೇ ಥರನೇ 4 ಸ್ವಿಚ್ ಕೊಟ್ಟಿದ್ದಾರೆ. ಇದು ಬಂದು ಮೋಡು, ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಒಂದು ಸೆಟ್ ಆಪ್ಷನ್ನು. ಮತ್ತು ಇದರಲ್ಲೇ ಮೈಲೇಜ್ ಚೆಕ್ ಮಾಡ್ಕೋಬೋದು. ನಮ್ಮ ಗಾಡಿ ಮೀಟ್ರ್ ಬೋರ್ಡ್ ರನ್ನಿಂಗ್ ಇಲ್ಲ, ಅದೇ ನಾನು ಮಾಡೋಕ್ಕಾಗಲ್ಲ, ಕೀ ಎಲ್ಲ ಇಟ್ಬಿಟ್ಟೈತೆ ಈಗ, ಅದೇನು ಪರವಾಗಿಲ್ಲ. ಮತ್ತು ನೋಡ್ಬೋದು ಸ್ಟೇರಿಂಗು, ಹಳೆಯ ಓಲ್ಡ್ ಸ್ಟೇರಿಂಗು, ಈ ಸ್ಟೇರಿಂಗು. ಮತ್ತು ಸ್ಟೇರಿಂಗು ದಪ್ಪ ಮಾಡಿದ್ದಾನೆ, ಸ್ವಲ್ಪ ದಪ್ಪ ಇದೆ, ಹಿಡ್ಕೊಳಕ್ಕೆ ಒಂಥರ ಚೆಂದ. ಎಕ್ಸ್ಟ್ರಾ ಏನು ಮಾಡಿಸೋದೇ ಬೇಡ. ಒಂದು ಆರನ್ನು ಗಾಡಿ ಓಡಿಸ್ತಾ ಇದ್ರೆ ಗುರು ಫುಲ್ಲು ಹಿಂಗೆ ಹೋಗುತ್ತೆ ಅಂದರೆ ಗಾಡಿ ಸಕ್ಕತ್ತಾಗಿ ಹೋಗುತ್ತೆ. ಇನ್ನು ಈ ಕಡೆ ಬಂದರೆ, ಈ ಕಡೆ 4 ಇಂಡಿಕೇಟ್ರು ಕೊಟ್ಟಿದ್ದಾನೆ, 4 ಇಂಡಿಕೇಟ್ರ್ ಆಪ್ಷನ್ನು. ಮತ್ತು ವೈಪರು ಈ ಕಡೆ ಕೊಟ್ಟಿದ್ದಾನೆ. ವೈಪರ್ ನೀವು ವಾಟ್ರ್ ವಾಶ್ ಆಗಿರ್ಬೋದು, ಇಲ್ಲ ವೈಪರ್ ಆನ್ ಆ್ಯಂಡ್ ಆಫ್ ಇದೇನೇ ಕೊಟ್ಟಿದ್ದಾನೆ. ಈ ಕಡೆ ಬಂದರೆ ಲೈಟು, ಲೋ ಬೀಮು, ಪಾರ್ಕಿಂಗು, ಲೋ ಬೀಮು, ಹೈ ಬೀಮು, ಈ ಥರ ಕೊಟ್ಟಿದ್ದಾನೆ. ಕೀಲೇ ಇದೆ. ಸೊ ಆನೆ ಮಾಡಿ ತೋರಿಸ್ಬಿಡ್ತೀನಿ ರೀ. ಶೋ ಆಗ್ತಾ ಇರ್ಬೋದು ನಿಮಗೆ ಮೀಟ್ರ್ ಬೋರ್ಡು ಯಾವ ಥರ ವರ್ಕ್ ಆಗುತ್ತೆ ಅಂತ, ಇದರಲ್ಲೂ ಹೇಳ್ಬಿಡ್ತೀನಿ ಬನ್ನಿ. ಆಮೇಲೆ ಇದೆಲ್ಲ ಗೊತ್ತು, ಪಾರ್ಕಿಂಗು, ಆಯಿಲು, ಬ್ಯಾಟ್ರಿದು. ಇಲ್ಲೇನು ಬ್ಲಿಂಕ್ ಆಗ್ತಿದೆಯಲ್ಲ ನೋಡ್ಬೋದು ಈಚರಲ್ಲಿ, ಇದು ಮೇಯ್ನು ಏನಂದರೆ ವೇಕಮ್. ಇದು ಏರ್ ಸಸ್ಪೆನ್ಷನ್ ಆಗಿರೋದ್ರಿಂದ, ಗಾಡಿದು ಏರ್ ಎಲ್ಲ ಫುಲ್ ಏರ್ ಕಂಡೀಷನ್ ಆಗಿರೋದ್ರಿಂದ ವೇಕಮ್ ಇಂಪಾರ್ಟೆಂಟು ಈಚರಲ್ಲಿ. ವೇಕಮ್ನ ನಾವು ಡೈಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಮೂವ್ ಆಗೋದೇ ಇಲ್ಲ ಗಾಡಿಗಳು. ಕೆಲವು ಸಲ ಮೂವ್ ಆಯ್ತದೆ, ಕೆಲವು ಸಲ ಮೂವ್ ಆಗೋಲ್ಲ. ಈ ಥರ ಬ್ಲಿಂಕ್ ಆಯ್ತೈತೆ ಅಂದರೆ ಮೂವೇ ಆಗೋಲ್ಲ ಗಾಡಿ, ಒಂಥರ ಏನೋ ಇದಾಯ್ತದೆ. ಇದು ಬಂದು ಅವರೇಜ್ ಮೈಲೇಜು, ಟೈಮಿಂಗ್ಸು, ಕಿಲೋಮೀಟರು. ಇದು ಮೈಲೇಜ್ ಚೆಕ್ ಮಾಡ್ಕೋಬೋದು, ಟ್ರಿಪ್ಪು ಸೆಟ್ ಮಾಡ್ಬೋದು. ಬಟ್ ನಮ್ಮ ಗಾಡೀಲಿ ಆಗೋಲ್ಲ, ಮೀಟ್ರ್ ಬೋರ್ಡ್ ವರ್ಕಿಂಗ್ ಇಲ್ಲ. ಬಟ್ ನನಗೂ ಗೊತ್ತಿಲ್ಲ ಮಾಡೋಕ್ಕೆ, ಕೇಳಬೇಕು, ಕೇಳಿಲ್ಲ. ಸೆಟ್ ಮಾಡ್ತೀನಿ, ಬಟ್ ಇದ್ರಾಗ ವರ್ಕ್ ಇಲ್ವಲ್ಲ, ಸೊ ಹಂಗಾಗಿ ಗೊತ್ತಾಗಲ್ಲ. ಇದು ಬಂದು ಆವಾಗಲೇ ಹೇಳ್ದಂಗೆ ವೇಕಮ್, ಇದನ್ನು ನೋಡ್ಕೊಳ್ಬೇಕು ಪಕ್ಕ. ಈ ಕಡೆ ಬಂದರೆ ಸೇಮ್ RPM ಮೀಟರು, ಇದು RPM ಮೀಟರ್ ಅಂತೀನಿ, ಸರಿ ಕಿಲೋಮೀಟ್ರು. ಇದು ಒಂದು 190 ಕಿಲೋಮೀಟ್ರ್ ಪಕ್ಕ ಹೋಗುತ್ತೆ ಗಾಡಿ. ಫ್ಯೂಲ್ ಟ್ಯಾಂಕ್ದು ಇದು ಕೂಡ ಏರು, ಅಂದರೆ ಹೀಟಿಂಗ್ ತೋರಿಸೋದು. RPM ಇದ್ರ ಬಗ್ಗೆ ಏನೋ ಇದು ಮಾಡೋದು ಬೇಡ. ಇದು ಬಂದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸು, ಆಲ್ಮೋಸ್ಟ್ ಎಲ್ಲ ಮ್ಯಾನ್ಯುವಲ್ಲೇ ಬರೋದು. ಇದು 5 ಸ್ಪೀಡು ನೋಡ್ಬೋದು, ಗೇರ್ ಕೂಡ. ಇನ್ನು ಹ್ಯಾಂಡ್ ಬ್ರೇಕು ಈ ಕಡೆನೇ ಕೊಟ್ಟಿದ್ದಾನೆ, ಕ್ಲಚ್ ಮೇಲ್ಗಡೆ. ಇದು ಬಂದು ಹೆಡ್ಲೈಟ್ ಸ್ವಿಚ್ಗಳು, ಸೇಮ್ ಇದು ಹೆಡ್ಲೈಟ್ ಸೆಟ್ ಮಾಡ್ಕೊಳ್ಳೋದು. ಇದು ಬಂದು ನಾವು ಹಾಕ್ಸ್ಕೊಂಡಿರೋಂಥ ಕಟ್ಔಟ್ರ್ ಆರನ್ನು, ಇದೊಂದು ಆರನ್ನು. ಈ ಕಡೆ ನೋಡಿದ್ರೆ ಎಷ್ಟು ಲೀಟ್ರು, ಬಟ್ ಇಲ್ಲಿ ಇನ್ನೊಂದು ಬರುತ್ತೆ, ಅದನ್ನು ಪ್ಲೇಟ್ರು, ನಾವು ಎಷ್ಟು ಲೀಟ್ರ್ ಪ್ಲೇಟು ಅದು ನಾವು ಬಿಚ್ಚಕ್ಕೆ, ಅಂದರೆ ಇಲ್ಲಿ ಕಟ್ಟಾಗಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ, ಕಟ್ಟಾಗಿದೆ, ಅದೇನು ಹಾಕ್ಸಿಲ್ಲ ಇನ್ನೂ. ಬಟ್ ಇನ್ನೊಂದು ಕಾರ್ಗಳಿಗೆ ಎತ್ಕೊಡೋದು ನೋಡಿದ್ದೀರಾ, ಏನು ಸ್ಟೇರಿಂಗ್ ಸೆಟ್ ಮಾಡ್ಕೊಳ್ಳೋಕ್ಕೆ,
ಅಲ್ವಾ, ಹಿಂಗೆ ಹೈಟ್ ಸೆಟ್ ಮಾಡ್ಕೊಳ್ಳೋದು ಎಲ್ಲನೂ. ಬಟ್ ಐಚಾರ್ ಅವರು ಇವಾಗ ಟ್ರಕ್ಗಳಿಗೂ ಕೂಡ ಕೊಡ್ತಿದ್ದಾರೆ. ಬಟ್ ಐಚಾರ್ ಅವರು 2016ರಲ್ಲೇ BS3 ಗಾಡಿಗಳಿಗೇನೆ ಬಿಟ್ಟಿದ್ರು. ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಏನಿದೆ, ಇದು ಲಾಕ್ ಆಗಿದೆ ಈಗ ಸದ್ಯಕ್ಕೆ. ಇದನ್ನು ಓಪನ್ ಮಾಡಿ ನಾವು ಸ್ಟೇರಿಂಗ್ನ ನಮ್ಗೆ ಹೆಂಗೆ ಬೇಕು ಅಡ್ಜಸ್ಟಬಲ್ ಸೆಟ್ ಮಾಡ್ಕೋಬೋದು. ಬಟ್ ನಾವು ಸಣ್ಣ ಇರೋದ್ರಿಂದ ಈ ಥರ ಸೆಟ್ ಮಾಡ್ಕೊಂಡಿದ್ದೀವಿ. ದಪ್ಪ ಇರೋರಿಗೆ ಈ ಥರ ಸೆಟ್ ಆಗಲ್ಲ, ಸೆಟ್ ಕೂಡ ಆಗಲ್ಲ. ಇನ್ನು ಯಾವಾಗಲೇ ಹೇಳ್ದಂಗೆ ಗ್ಲಾಸು ಮತ್ತು ಎಕ್ಸ್ಟ್ರಾ ಲೈಟ್ ನಾವು ಫಿಟ್ ಮಾಡಿಸ್ಕೊಂಡಿದ್ದೀವಿ. ಮತ್ತು ಸನ್ ರೂಫು ನೋಡ್ಬೋದು. ಈಗ ಬಿಸಿಲು ಬಿದ್ದರೆ ಇದು ಹಾಕೋಕ್ಕೆ ಏನಿಲ್ಲ ಒಳಗಡೆ. ಮತ್ತು ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಗಾಡಿಗಳಿಗೆ. ಮತ್ತು ಡಿಸೈನ್ ನೋಡ್ಬೋದು ಇಂಟೀರಿಯರಲ್ಲಿ ಯಾವ ರೇಂಜಲ್ಲಿ ಮಾಡಿದ್ದಾನೆ ಅಂತ. ಫುಲ್ಲು ಏನೂ ಗೊತ್ತಾಗಲ್ಲ ಅವರು ಒಳಗಡೆ ವೈರಿಂಗ್ ಏನೇ ಆದ್ರೂ ಪೂರ್ತಿ ಎಲ್ಲ ಸೆನ್ಸರ್ ಗಾಡಿ ಒಳಗೆ ಮಾಡ್ದಂಗೆ ಮಾಡಿಕೊಟ್ಟಿದ್ದಾನೆ. ಇದಕ್ಕೆ ಎಲ್ಲ ಡಿಸೈನಾಗಿ. ಇದು ಸಿಸ್ಟಮ್ ಬಂದು ಶೋರೂಮ್ ಸಿಸ್ಟಮು, ನಾವೇನು ಎಕ್ಸ್ಟ್ರಾ ಇಲ್ಲ. ಶೋರೂಮಲ್ಲಿ ಇದ್ದಿದ್ದೆ ಹಂಗೆ ಕಂಟಿನ್ಯೂ ಮಾಡಿದ್ದೀವಿ. ಅಂದರೆ ಇದು ಹೊಸತಿಗೆ ಹೋಗಿದೆ, ಹಾಕ್ಸ್ಬೇಕು. ಬಟ್ ಭತ್ತ ಹೊಡಿತಿರೋದ್ರಿಂದ ನಾವು ಹಾಕ್ಸಲ್ಲ. ಮತ್ತು ಚಾರ್ಜರ್ ಸಾಕೆಟ್ ಇದು ಬಂದು. ಮತ್ತು ಸ್ವಿಚ್ಚುಗಳು ಎಕ್ಸ್ಟ್ರಾ ಏನು ಹಾಕ್ಸ್ಕೊಂಡಿಲ್ಲ. ಇದು ಬಂದು ಶೋರೂಮರೇ ಕೊಟ್ಟಿರೋದು. ಇದಕ್ಕೆ ಸ್ಪೀಕರ್ಸ್ಗಳು ಬಂದು ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ರು. ಮತ್ತು ಡೋರ್ ಪ್ಯಾಡ್ಸ್ಗಳು ಅಷ್ಟೇ ಎಲ್ಲ ನೀಟಾಗಿ ಹೈಜಿನಿಕಾಗಿ ಕೊಟ್ಟಿದ್ದ. ಇಲ್ಲೆಲ್ಲ ಪಾಕೆಟ್ಗಳೆಲ್ಲ ಕೊಟ್ಟು ಪಾಕೆಟ್ಗಳೆಲ್ಲ ಕೊಟ್ಟಿದ್ದಾನೆ. ಆಗಲೇ ಹೇಳ್ದಂಗೆ ನೋಡ್ಬೋದು. ಮೇನು ಇದನ್ನೇ ತೋರಿಸ್ಬೇಕಾಗಿರೋದು. ಹೇಳ್ಕೊಬಿಟ್ಟೆ. ಏನು ಅಂದರೆ ಸ್ವಲ್ಪ ಜನ ಗಾಡಿ ತಗೊಳಕ್ಕೆ ಹೋಗ್ತೀರಾ, ಮಾಡೆಲ್ಲು ಅವೆಲ್ಲ ವಿಚಾರಿಸ್ತೀರಾ, ಅಷ್ಟೇ ಗಾಡಿಗಳು ಎತ್ಕೊಂಡು ಬಂದುಬಿಡ್ತೀರಾ. ಸ್ವಲ್ಪ ಜನ ಗೊತ್ತಿರೋರು ಚೆಕ್ ಮಾಡ್ತಾರೆ ಇದನ್ನು, ಕೆಲವು ಜನ ಚೆಕ್ ಮಾಡಲ್ಲ. ಅದರಲ್ಲಿ ಇವಾಗಿನವರು ಸ್ವಲ್ಪ ಚೆಕ್ ಮಾಡ್ಕೊಯ್ತೇಳಿ. ಇಲ್ಲಿ ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಅಂತ ಕಾಣಿಸ್ತಿದೆ, ಬಟ್ ಅದು ನಿಮ್ಗೆ ಕಾಣಿಸಲ್ಲ. 2016 ಇದನ್ನೆಲ್ಲ ಫುಲ್ಲು ಚೆಕ್ ಮಾಡ್ಕೊಳ್ಳಿ. ಇದು ಮತ್ತು ತೊಟ್ಟಿ ಚಾರ್ಜ್ ಎಲ್ಲ ಇದಾಯಿತು ಅಂದರೆ ಪಕ್ಕ ಇವೆಲ್ಲ ಟ್ಯಾಲಿ ಆಯಿತು ಅಂದರೆ ಪಕ್ಕ ಇದು ಗಾಡಿ ಕ್ಯಾಬಿನ್ ಚೇಂಜ್ ಆಗಿಲ್ಲ ಅಂತ, ಇಲ್ಲ ಅಂದರೆ ಪಕ್ಕ ಚೇಂಜ್ ಆಗಿದೆ ಅಂತ. ಇದು ಬಂದು 6 ವೀಲ್ ಗಾಡಿ ಆಗಿರೋದ್ರಿಂದ ಇದನ್ನೆಲ್ಲ ನೋಡ್ಕೋಬೇಕು. ಮತ್ತು ಇದು ಸೀಟ್ ಕೂಡ ಎತ್ಬೋದು. ಬಟ್ ನಾವೇಂತಲ್ಲ ಏನು ಮಾಡ್ತೀವಿ ಅಂದರೆ ಕ್ಯಾಬಿನ್ ತೋರಿಸ್ತೀವಿ. ಇವಾಗ ಎತ್ಬೋದಿತ್ತು, ಬಟ್ ಲೋಡ್ ಇರೋದ್ರಿಂದ ಕ್ಯಾಬಿನ್ ಎತ್ತಕ್ಕಾಗ್ತಿಲ್ಲ. ಮುಂದೆ ಯಾವಾಗಲಾರ ಆದರೆ ಎತ್ತಿ ತೋರಿಸ್ತೀನಿ. ಮತ್ತು ಇಲ್ಲೇನಿಲ್ಲ, ಟಾರ್ಪಲ್ಗಳು ಇವು ಮಡಿಕೊಂಡಿದ್ದೀವಿ. ಮತ್ತು ಸೀಟ್ ಬೆಲ್ಟು ಇದೆಲ್ಲ ಗೊತ್ತು. ಜಾಸ್ತಿ ತೋರ್ಸೋಕೆ ಹೋದರೆ ಜಾಸ್ತಿ ಪುಂಕ್ತಾವನೆ ಅಂತಾರೆ ನಮ್ಮ ಜನ. ಆ ಥರ ನಮಗೂ ಅನ್ಸ್ಕೊಳಕ್ಕೇನು ಇಷ್ಟ ಇಲ್ಲ. ಸೊ ಕಮೆಂಟ್ ಮಾಡಿ, ಮುಂದೆ ಇನ್ನೂ ಇದೇ ಥರ ವೀಡಿಯೋಗಳು ಮಾಡ್ತಾ ಇರ್ತೀನಿ, ಇನ್ನು ಮಾಡಲ್ಲ. ಬಟ್ ಆರಾಮ್ಸಾಗಿ ನಮಗಂತೂ ಗಾಡಿ ಬಡವ್ರ ಬಾದಾಮಿ ಅಂತ ಆವಾಗಲೇ ಹೇಳೋದಲ್ಲ, ಬಡವ್ರ ಬಾದಾಮಿ ಇದು ಒಂದು ಗಾಡಿ ಒಂದು ಇಂಜಿನ್ ತೋರಿಸ್ಬೋದಿತ್ತು. ಬಟ್ ಲೋಡ್ ಇರೋದ್ರಿಂದ ಎತ್ತಕ್ಕಾಗಲ್ಲ. ಇಲ್ಲಿ ಎತ್ತಕ್ಕೆ ಕೂಡ ಸ್ಪೇಸ್ ಇಲ್ಲ. ಹೋಗೋಣ ಅಂದರೆ ಹಿಂದೆ ಹೋಗೋಕ್ಕೂ ಸ್ಪೇಸ್ ಇಲ್ಲ. ಹೋಗ್ಬೋದು. ಇಲ್ಲಿ ಕೆಳಗಿಂದ ತೋರಿಸ್ತೀನಿ. ಮಾಮೂಲಿ ಡೀಸೆಲ್ ಫಿಲ್ಟ್ರ್ಗಳಿವೆಲ್ಲ. ಇದಕ್ಕೆ ಎಕ್ಸ್ಟ್ರಾ ಫಿಲ್ಟ್ರ್ ಬೇರೆ ಕೊಡ್ತಾನೆ ಡೀಸೆಲಲ್ಲಿ. ಫಸ್ಟ್ ಬೇರೆ ಗಾಡಿಗಳು ಕೊಡ್ತಿರಲಿಲ್ಲ, ಇವಾಗಿನ ಗಾಡಿಗಳಿಗೆಲ್ಲ ಕೊಡ್ತಾ ಇದ್ದಾನೆ. ಕಾಣಿಸ್ತಾ ಇದೆಯಾ? ಇಲ್ಲ, ನೋಡ್ಬೋದು ಎಕ್ಸ್ಟ್ರಾ ಫಿಲ್ಟ್ರ್ಗಳು, ಎಷ್ಟೆಷ್ಟು ಪೈಪ್ ಇದೆ. BS3 ಗಾಡಿ ಇದು. ನಾವು BS4 ಅಂದ್ಕೊಂಡ್ವಿ, ಆಮೇಲೆ ಮೆಕ್ಯಾನಿಕ್ ಮೇಲೆ ಗೊತ್ತಾಯ್ತು BS3 ಇದು. 16 ಮಾಡಲು BS3 BS4 ಎರಡೂ ಕಂಬೈಂಡ್ ಇದು. ನೋಡ್ಬೋದು ಜೈಂಟ್ ಎಲ್ಲ ಯಾವ ರೇಂಜಲ್ಲಿ ಕೊಟ್ಟಿದ್ದಾನೆ. ಸ್ಟಾರು, ಸೈಲೆನ್ಸರು, ಹೌಸಿಂಗು ಆ ಕಡೆ ಕೊಟ್ಟಿದ್ದಾನೆ. ಏರ್ ಟ್ರ್ಯಾಕ್ ಆಗಿರೋದ್ರಿಂದ ಏರ್ ಟ್ಯಾಂಕಲ್ಲಿ ತೋರಿಸ್ತೀನಿ ಬನ್ನಿ. ಇದು ಬ್ಯಾಟ್ರಿ ಬಂದು ಸೇಮ್ ಎಲ್ಲ ಗಾಡಿಗಳ ಥರ ಲೆಫ್ಟ್ ಸೈಡೇ ಕೊಟ್ಟಿದ್ದಾನೆ. ಮತ್ತು ಟೂಲ್ ಬಾಕ್ಸು ಶೋರೂಮ್ದೆ, ನಾವೇನು ಮಾಡಿಸಿಲ್ಲ ಎಕ್ಸ್ಟ್ರಾ. ನೋಡ್ಬೋದು ಅದು ಬಂದು ಕ್ಯಾಮ್ಗಳಿವೆಲ್ಲ, ಬ್ರೇಕ್ ಕ್ಯಾಮ್ಗಳು. ಸಿಲಿಂಡರು ಏರ್ ಟ್ಯಾಂಕ್ ಬಂದು ಒಳಗಡೆ ಇದೆ. ಒಂದು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಒಂದು ಟ್ಯಾಂಕು. ಅಲ್ಲಿ 2 ಟ್ಯಾಂಕ್ ಕಾಣಿಸ್ತಾ ಇದ್ದಾವಲ್ಲ, ಇವೆ 2 ಟ್ಯಾಂಕ್ಗಳು. 3 ನೋಡ್ತಾ ಇರ್ಬೋದು ಯಾವ ರೇಂಜಲ್ಲಿದೆ ಅಂತ. ಗ್ರಿಲ್ಲೆಲ್ಲ ನಾವು ಕಟ್ಸ್ಕೊಂಡ್ವಿ. ಇದು ಬಂದು ನಮಗೆ ತೊಟ್ಟಿ ಹೊಸದು, ಅವ್ರು ಹಾಕ್ಸ್ಕೊಟ್ಟಿದ್ದು. 6 ಇಯರ್ಸ್ ಆಗಿದೆ ಅಷ್ಟೇ ತೊಟ್ಟಿ ಹಾಕ್ಸಿ. ಮತ್ತು ಹೆಡ್ಲೈಟು ಈಗಿನ ಬರೋ ಹೆಡ್ಲೈಟ್ ಈ ಥರ ಬರೋ, ಇದು ಬಲ್ಬ್ ಬಂದರೆ ಬಲ್ಬ್ನೇ ಚೇಂಜ್ ಮಾಡ್ಕೋಬೋದು. ಇವಾಗ ನಾವು LED ಗೊತ್ತಲ್ಲ. ಮತ್ತು ಬಂಪರ್ ಬರುತ್ತೆ, ಬಂಪರ್ ಕಟ್ಟಾಗಿದೆ ಈ ಗಾಡಿದು. ಚಾರ್ಜಿ ಬಂಪರ್ ಕಟ್ಟಾಗಿದೆ. ಈ ಕಡೆ ಹೆಡ್ಲೈಟು, ಬ್ರೇಕ್ ಲೈಟ್ ಇವೆಲ್ಲ ಸೊ ನೋಡ್ಬೋದು. ಜಾಸ್ತಿ ಲಾಂಗ್ ಹೊಡೆಯೋರು ಯಾರು ಓವರ್ಲೋಡ್ ಹಾಕೋಕೆ ಹೋಗ್ಬಿಡಿ. ನಾವೇನೋ ಓವರ್ಲೋಡ್ ಹಾಕ್ತೀವಿ ಅಂದರೆ ನಾವು ಇಲ್ಲೇ ಓಡಾಡಿಸ್ತಾ ಇರೋರು. ಹಾಗಾಗಿ
ನೋಡ್ಬೋದು. ಈಗ ಪೂರ್ತಿಯಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದು ಅಂದರೆ ಇಷ್ಟು ದಿವಸ ಬರೀ ತಿಳ್ಕೊಳ್ಳೋಕ್ಕೋಸ್ಕರನೇ ಮಾಡಿದ್ದು. ಆವಾಗಲೇ ಹೇಳ್ದಂಗೆ ಇದಕ್ಕೆ ಟಾರ್ಕ್ ಬಂದು ಪವರು ಟಾರ್ಕು ಅಂತ ವಿಷಯಕ್ಕೆ ಬಂದರೆ 1 ಟನ್ HP ಪವರು ವಿತ್ 350 350 ಡಿಗ್ರಿ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಇದು 350 Nm ಟಾರ್ಕನ್ನು ಹೊಂದಿರೋಂಥ ಗಾಡಿ ಇದಾಗಿರುತ್ತೆ. ಗಾಡಿ ಮಾತ್ರ ಹೈವೇಲಿ ಓಡಿಸೋಕ್ಕೆ ಮಸ್ತು ಗಾಡಿ ಗುರು. ಐಚಾರು ನನ್ನ ಸಜೆಷನ್. ಈಗ ಹಳೆ ಗಾಡಿಗಳಿಗೆ ಸಜೆಷನು. ಇವಾಗಿನವು ಗಾಡಿಗಳಿದ್ದಾವೆ. ಇನ್ನೊಂದು ವಿಷಯ ಹೇಳ್ಬೇಕು, ಕ್ಯಾಂಟ್ರ್ ಗಾಡಿಯಲ್ಲಿ ಫಸ್ಟ್ ಟೈಮ್ 7 ಸ್ಪೀಡ್ ಗೇರ್ ಬಾಕ್ಸ್ ಬಿಟ್ಟಿರೋಂಥ ಗಾಡಿ ಅಂದರೆ ಕಂಪ್ನಿ ಅಂದರೆ ಅದು ಈಚರ್ ಕಂಪ್ನಿ ಮಾತ್ರ. ಕ್ಯಾಂಟ್ರ್ಗಳಿಗೆ ಇವಾಗ ಬರ್ತಾರೋ ಪ್ರತಿಯೊಂದು ಗಾಡಿಗಳು ಅಂದರೆ 1110 ಅಂದರೆ ಇವಾಗೆಲ್ಲ ಅವಾಗೆಲ್ಲ 1110 ಅಂತ ಬರ್ತಿದ್ದೋ ಈ ನಮ್ಮ ಟೈಮಲ್ಲಿ. ಇವಾಗ ನಾವು ಗಾಡಿಗಳು ಇದು ಮಾಡಿದಾಗ 2020 ಗಂಟಲು 1110 ಅಂತ ಇತ್ತು. ಆಮೇಲೆ ಚೇಂಜ್ ಆಯಿತು, 1110 ಅದೊಂದು ಹೋಗಿ ಈಗ 10 ಇವಾಗೆಲ್ಲ. ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸೊ ಇದೇ ಥರ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ ಟಾಟಾ ಬೈ ಬೈ, ಸಿ ಯು.